Hi here friends, welcome back to Prithvi Informs with an ICC T20 World Cup 24 ಆಫ್ಟರ್ ಒಂದು ಸೂಪರ್ ಅಪ್ಡೇಟ್ ಕೂಡ ಬಂದೆ ಅಂತ ಹೇಳ್ಬೋದು. BCCI ಕಡೆಯಿಂದ ಹಾಗೆ ಇಂಡಿಯನ್ ಕ್ರಿಕೆಟ್ ಟೀಮ್ ಕಡೆಯಿಂದ ಕೂಡ ಒಂದು ಸೂಪರ್ ಅಪ್ಡೇಟ್ ಕೂಡ ಬಂದೆ ಅಂತ ಹೇಳ್ಬೋದು. ವೆಸ್ಟ್ ಇಂಡೀಸಿಂದ ನಮ್ಮ ಟೀಮ್ ಇಂಡಿಯಾ ಇವತ್ತು ಲ್ಯಾಂಡ್ ಆಗಿದ್ದಾರೆ ಈ ಒಂದು ಇಂಡಿಯಾಗೆ ಅಂತ ಹೇಳ್ಬೋದು. ಹಾಗೆ ತುಂಬ ಒಂದು ಸಾಕಷ್ಟು ಅಪ್ಡೇಟ್ಸ್ಗಳು ಹಾಗೆ ಒಂದು ಸೆಲೆಬ್ರೇಷನ್ ಅಪ್ಡೇಟ್ ಕೂಡ ಬಂದಿದೆ ಟೀಮ್ ಇಂಡಿಯಾ ಕಡೆಯಿಂದ. ಅದೇನು ಅಂತ ಇವತ್ತು ವೀಡಿಯೋದಲ್ಲಿ ತಿಳ್ಕೊಂಡು ಹಾಗೆ ನೀವು ಚಾನಲ್ಗೆ ಮೊದಲೇ ಬಂದಿರ್ತಾರೆ. ಇಷ್ಟ ಆಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಬನ್ನಿ ಅದರ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ ICC T20 ರ್ಯಾಂಕಿಂಗಲ್ಲಿ ನಮ್ಮ ಟೀಮ್ ಇಂಡಿಯಾ ಕಡೆಯಿಂದ ಆಲ್ರೌಂಡರ್ಸ್ ಒಂದು ಕ್ಯಾಟಗರಿಯಲ್ಲಿ ನಮ್ಮ ಟೀಮ್ ಇಂಡಿಯಾ ಕಡೆಯಿಂದ ಕೂಡ ಒಬ್ಬರು ನಂಬರ್ 1 ಸ್ಥಾನಕ್ಕೆ ಏರಿದ್ದಾರೆ ಅಂತ ಹೇಳ್ಬೋದು. ಅದು ಹಾರ್ದಿಕ್ ಪಾಂಡ್ಯರು ತುಂಬ ಒಂದು ಯೂಸ್ಫುಲ್ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ. ಬ್ಯಾಟಿಂಗಿಂದ ಕೂಡ ತುಂಬ ಸಖತ್ತಾಗಿ ರನ್ಸ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ಬೌಲಿಂಗಲ್ಲೂ ಕೂಡ ಮೋಸ್ಟ್ ಕ್ರೂಷಿಯಲ್ ವಿಕೆಟ್ಸ್ಗಳನ್ನ ತಂದುಕೊಟ್ಟು ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಸೋಫರ್ ಅವ್ರಿಗೆ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ICC ಟ್ರೋಫೀಸಲ್ಲಿ ಆಗಿರ್ಬೋದು ಹಾಗೆ ನಾಕೌಟ್ ಗೇಮಲ್ಲಿ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದು ಕೂಡ ಇವ್ರಿಗೆ ವ್ಯಾಲ್ಯೂ ಆ್ಯಡ್ ಮಾಡ್ತು. ಹಾಗೆ ತುಂಬ ಒಂದು ಕನ್ವಿನ್ಸಿಂಗ್ ವಿಕ್ಟರಿಗಳನ್ನ ಪಡ್ಕೊಂಡಿದ್ದಾರೆ. ಹಾಗೆ ಈ ಒಂದು T20 ವರ್ಲ್ಡ್ ಕಪ್ 24 ಇವರು ಕೂಡ ತುಂಬ ಒಂದು ಪಾಲುದಾರರಾಗಿದ್ದಾರೆ. ಹಾಗೆ ಮೇಜರ್ ಕಾಂಟ್ರಿಬ್ಯೂಷನ್ ಇವ್ರ ಕಡೆಯಿಂದ ಕೂಡ ಒಂದು ಬಂದಿದೆ ಅಂತ ಹೇಳ್ಬೋದು. ಸೂಪರ್ ನಾಕ್ ಅಂತ ಹೇಳ್ಬೋದು. ಆ ಒಂದು ನಾಕೌಟ್ ಮ್ಯಾಚಸಲ್ಲೂ ಕೂಡ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬ್ಯಾಟಿಂಗಿಂದ ಆಗಿರ್ಬೋದು ಹಾಗೆ ಬೌಲಿಂಗಲ್ಲೂ ಕೂಡ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಈ ಒಂದು ಸ್ಥಾನಕ್ಕೆ ಏರಿದರೆ ICC T20 ರ್ಯಾಂಕಿಂಗಲ್ಲಿ ಮೊದಲನೇ ಸ್ಥಾನ ಕೂಡ ಪಡ್ಕೊಂಡಿದ್ದಾರೆ ಈ ಒಂದು T20 ವರ್ಲ್ಡ್ ಕಪ್ 24 ಆದಮೇಲೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ವೆಸ್ಟ್ ಇಂಡೀಸಿಂದ ನಮ್ಮ ಟೀಮ್ ಇಂಡಿಯಾ ಇವತ್ತು ಲ್ಯಾಂಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಒಂದು ತುಂಬಾ ಅಪ್ಡೇಟ್ಸ್ಗಳು ಕೂಡ ಇದೆ ಅಂತ ಹೇಳ್ಬೋದು. ಲ್ಯಾಂಡ್ ಆದಮೇಲೆ ನಮ್ಮ ಟೀಮ್ ಇಂಡಿಯಾ ಈ ಒಂದು ನರೇಂದ್ರ ಮೋದಿ ಅವ್ರನ್ನ ಮೀಟ್ ಆಗ್ತಾರೆ ಈ ಒಂದು 11 AM ಅಲ್ಲಿ. ಆಮೇಲೆ ಆ ಒಂದು ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಟೀಮ್ ಇಂಡಿಯಾ ಅವರು ನರೇಂದ್ರ ಮೋದಿ ಅವ್ರನ್ನ ಮೀಟ್ ಮಾಡಿ ಆಮೇಲೆ ಆಫ್ಟರ್ ಸೆಲೆಬ್ರೇಷನ್ ಶುರು ಆಗುತ್ತೆ. ಓಪನ್ ಬಸ್ ಸಿಟಿ ಅಂದರೆ 2011 ಕೂಡ ಈ ಥರ ಒಂದು ಇನ್ಸಿಡೆಂಟ್ ಆಗಿತ್ತು. ಅವರು ಕೂಡ ಒಂದು 2011 ವರ್ಲ್ಡ್ ಕಪ್ ಗೆದ್ದಾದಮೇಲೆ ಈ ಒಂದು ವಿಕ್ಟರಿ ಎಲ್ಲ ಗೆದ್ದಾದಮೇಲೆ ಒಂದು ಸೆಲೆಬ್ರೇಷನ್ಸ್ ಅಂತೂ ಕೂಡ ನಡೆಯುತ್ತೆ. ಆ ಒಂದು ಸೆಲೆಬ್ರೇಷನ್ ಮತ್ತೆ ಒಂದು ಆಫ್ಟರ್ ಸೋ ಲಾಂಗ್ ಟೈಮ್ ಆದಮೇಲೆ ಒಂದು ಸೆಲೆಬ್ರೇಷನ್ ನಡೀತದೆ 2024 ಈಗ ಮತ್ತೆ ಆ ಒಂದು ಸೆಲೆಬ್ರೇಷನ್ ಶುರು ಆಗಿದೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಟೀಮ್ ಇಂಡಿಯಾ ಕಂಪ್ಲೀಟ್ ಸ್ಕ್ವಾಡ್ ಈ ಒಂದು ಸೆಲೆಬ್ರೇಷನಲ್ಲಿ ಇರುತ್ತೆ ಅಂತ ಕೂಡ ಒಂದು ಅಪ್ಡೇಟ್ ಬರ್ತಿದೆ ಅಂತ ಹೇಳ್ಬೋದು. ಹಾಗೆ ಸುಮಾರು 5 ಗಂಟೆಗೆ ಈ ಒಂದು ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅದು ಎಲ್ಲಿಯಪ್ಪ ಅಂದರೆ ಮುಂಬೈಲಿ ಈ ಒಂದು ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ ಒಂದು ಏನಪ್ಪ ಅಂದರೆ ವಾಂಖೇಡೆ ಸ್ಟೇಡಿಯಂ ಹಾಗೆ ಮರೀನ್ ಡ್ರೈವ್ ಅಲ್ಲಿ ಈ ಒಂದು ಸೆಲೆಬ್ರೇಷನ್ ಶುರು ಆಗುತ್ತೆ ಅಂತ ಹೇಳ್ಬೋದು. ಅದು 5 ಗಂಟೆಗೆ ಈ ಒಂದು ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಒಂದು ಅಫಿಷಿಯಲ್ ಅಪ್ಡೇಟ್ ಕೂಡ ಬಂದಿದೆ. ಹಾಗೆ ರೋಹಿತ್ ಶರ್ಮಾ ಅವರು ಕೂಡ ಒಂದು ಪೋಸ್ಟ್ ಕೂಡ ಮಾಡಿದ್ದಾರೆ ಅವರ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಅಂತ ಹೇಳ್ಬೋದು. ಈಗ ಅದು ಒಂದು ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು, ಅಫಿಷಿಯಲ್ ಅಪ್ಡೇಟ್. ಹಾಗೆ 5 ಗಂಟೆಗೆ ಈ ಒಂದು ಸೆಲೆಬ್ರೇಷನ್ ಶುರು ಆಗುತ್ತೆ ಎಲ್ಲರ ಒಂದು ಸೆಲೆಬ್ರೇಷನ್ ಜೊತೆಗೆ ಅಂತ ಹೇಳ್ಬೋದು. ಇದು ಒಂಥರ ವಿನ್ನಿಂಗ್ ಕಾಸ್. ಹಾಗೆ ಈ ಒಂದು ಸೆಲೆಬ್ರೇಷನ್ನ ನಾವು ಕೂಡ ಎಂಜಾಯ್ ಮಾಡಬೇಕು. ಆ ರೀತಿ ಒಂದು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಅನ್ಬೀಟನ್ ಸೈಡ್ ಆಗಿ ಕೂಡ ಉಳ್ಕೊಂಡಿದ್ದಾರೆ ಈ ಒಂದು T20 ವರ್ಲ್ಡ್ ಕಪ್ 24 ಆ ರೀತಿ ಒಂದು ಸಖತ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ಆ ಒಂದು ಸಖತ್ ಪರ್ಫಾರ್ಮೆನ್ಸ್ಗೆ ಈ ಒಂದು ಸೆಲೆಬ್ರೇಷನ್ ಕೂಡ ಆ್ಯಡ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಆಗಿರೋದ್ರಿಂದ ಈ ಒಂದು ವಿಕ್ಟರಿ ಪರೇಡ್ ಕೂಡ ನಡೆಯುತ್ತೆ. ಈ ಒಂದು ಸೆಲೆಬ್ರೇಷನ್ಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಇದು ಮುಂಬೈಲಿ ಮಾತ್ರ ಈ ಒಂದು ಸೆಲೆಬ್ರೇಷನ್ಸ್ ಆಗೋದು. ಹಾಗೆ ತುಂಬಾ ಒಂದು ಅಪ್ಡೇಟ್ಸ್ಗಳು ಕೂಡ ಬಂದಿದೆ ನಮ್ಮ ಟೀಮ್ ಇಂಡಿಯಾ ಕಡೆಯಿಂದ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು. ನಮ್ಮ ಟೀಮ್ ಇಂಡಿಯಾ ಇವತ್ತು ಲ್ಯಾಂಡ್ ಆಗ್ತಿದೆ ನಮ್ಮ ಟೀಮ್ ಇಂಡಿಯಾ. ಹಾಗೆ ಈ ಒಂದು ಸೆಲೆಬ್ರೇಷನ್ ಕೂಡ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.